ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರೀ ಲಕ್ಕಮ್ಮ ದೇವಿ ಕಲಾ ಪೋಷಕ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ದ್ವಿತೀಯ ಬಯಲಾಟ ಉತ್ಸವ ಹಾಗೂ ಅಖಿಲ ಕರ್ನಾಟಕ 4ನೇ ನೃತ್ಯ ಕಲಾಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕನ್ನಡ ಸಾಹಿತ್ಯ ಭವನ ಹೊಸಗೌಡ್ರ ಕಾಲೋನಿ ಬಾದಾಮಿಯಲ್ಲಿ ಶ್ರೀ ಲಕ್ಕಮ್ಮ ದೇವಿ ಕಲಾ ಪೋಷಕರ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ದ್ವಿತೀಯ ಬಯಲಾಟ ಉತ್ಸವ ಹಾಗೂ ಅಖಿಲ ಕರ್ನಾಟಕ 4ನೇ ನೃತ್ಯ ಕಲಾಮೇಳ ಜ್ಯೋತಿ ಹಚ್ಚುವುದರ ಮೂಲಕ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದ ಚಾಲನೆಯನ್ನ ಮಹೇಶ್ ಎಸ್ ಹೊಸಗೌಡ್ರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗದ ಕಾರ್ಯದರ್ಶಿಗಳು ನಡೆಸಿಕೊಟ್ಟರು. ಬೆಂಗಳೂರು ಕಲಾವಿದರ ಕಷ್ಟ ಅರಿತವರಿಗೆ ಗೊತ್ತು, ಅದರ ಪರಿಶ್ರಮ ದೊಡ್ಡದು. ಕಲಾವಿದರ ಏಳಿಗೆ ಬೆಳವಣಿಗೆ ಅವರ ಪ್ರೀತಿ ಪಾತ್ರರಿಗೆ ಗೊತ್ತಿರುತ್ತೆ ಅಂತ ಸವಿಸ್ತಾರವಾಗಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕಾಲಜ್ಞಾನ ಬ್ರಹ್ಮ ಸದ್ಗುರು ಶರಣಬಸವ ಮಹಾಸ್ವಾಮಿಗಳು, ವೀರಯ್ಯ ಸ್ವಾಮಿಗಳು, ಕೈಲಾಸಪತಿ ಮಹಾಸ್ವಾಮಿಗಳು, ಸಿದ್ದರಾಮ ಎಂ ನೀಲಜಗಿ, ಮಹೇಶ್ ಎಸ್ ಹೊಸಗೌಡ್ರು, ಬಸವರಾಜ್ ಕೆ ಗವಿಮಠ, ಎಸ್ಎಸ್ ಪಾಟೀಲ್, ಸಿದ್ದಣ್ಣ ಬಾಡಗಿ, ಪಿಯುಸಿಡಿ ಡಿಪಿಎಲ್ ರಾಜಶೇಖರ್ ಪಟ್ಟಣಶೆಟ್ಟಿ ಹಾಗೂ ಹಲವಾರು ಗಣ್ಯಮಾನ್ಯರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ, ನ್ಯೂಸ್ 26 ಕನ್ನಡ, ಬಾದಾಮಿ. ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘ ಬ್ಯಾಕ್ವರ್ಡ್ ರಾಯಬಾಗ್ ತಾಲೂಕು ಅಖಿಲ ಕರ್ನಾಟಕ ದ್ವಿತೀಯ ಬಯಲಾಟ ಉತ್ಸವ ಹಾಗೂ ಅಖಿಲ ಕರ್ನಾಟಕ 4ನೇ ಜಾನಪದ ನೃತ್ಯ ಕಲಾ ಮೇಳದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅದೇ ತರನಾಗಿ 2024ರ ಸಾಲಿನ ನಿಂಗಮ್ಮ ಪ್ರಶಸ್ತಿ ಪ್ರದಾನ ಹಾಗೂ ವಿಚಾರ ಸಂಕಿರಣ ವಿವಿಧ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಸಾರ್ವಜನಿಕ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಕಾಲಜ್ಞಾನ ಬ್ರಹ್ಮ ಸದ್ಗುರು ಶರಣ ಬಸವ ಮಹಾಸ್ವಾಮಿಗಳು ಗಜೇಂದ್ರವರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಇನ್ನೋರ್ವ ಪರಮ ಪೂಜ್ಯ ನಮ್ಮ ವಿನಯಂಜನವರು ನಮಸ್ಕಾರ ಸಲ್ಲಿಸಿ, ಇನ್ನೋರ್ವ ನಮ್ಮ ತಾಲೂಕಿನ ಅನ್ವಾಲ್ ಮಠದ ನಡೆದಾಡುವ ದೇವರಾಗಿರ್ತಕ್ಕಂತಹ ಶ್ರದ್ಧಾನಂದ ಅಪ್ಪುಗಳ ಶಿಷ್ಯರಾಗಿ ಇವತ್ತು ಮಠದ ಒಂದು ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ನಮಸ್ಕಾರ ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ದರಾಮ ಎಲ್ಲಿಸಿ ಅವರೇ, ಅದೇ ಚೆನ್ನಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಪನಿರ್ದೇಶಕರು ಉಪನಿರ್ದೇಶಕರಾದ ಪಟ್ಟಣಶೆಟ್ಟಿ ಸರ್ ಅವರೇ, ಬಸವರಾಜ್ ಅವರೇ, ಹಾಗೂ ಒಂದು ತಿಂಗಳಲ್ಲಿ ಎಷ್ಟು ನಾಟಕ ಇರ್ತಾವಂದ್ರೆ 15 ನಾಟಕ ಇರ್ತಾವ. ಟಾಕೀಸ್ ಅಂತ ಈ ಸಲ ಇಲ್ಲ, ಯಾಕಂತಂದ್ರೆ ಟಾಕೀಸ್ ಪಿಕ್ಚರ್ ಅಂತ ನೋಡೋದಂತ ಇಲ್ಲ, ಎಲ್ಲ ಮೊಬೈಲ್ನಾಗ ಬಂದ್ಬಿಟ್ಟು ನಾವು ನ್ಯಾಚುರಲ್ ಆಗಿ ಕಣ್ಣು ಮುಂದೆ ನೋಡ್ಬೇಕಂತ ಹೇಳ್ಕೊಂಡು ಕಲಾವಿದರಿಗೆ ಪ್ರೋತ್ಸಾಹ ಇವತ್ತು ಆ ತಾಯಿ ಲಿಂಗಮ್ಮನ್ನ ನಾವು ನೆನೆಸ್ಕೊಂಡು ಹೋಗ್ಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇದರೊಂದು ಒಂದು ವಿಶೇಷವಾಗಿ ಇವತ್ತು ಅಂದರೆ ಸಾಹಿತಿಗಳಿಗೆ, ಕಲಾವಿದರಿಗೆ ಅಷ್ಟೇ ಅಲ್ಲದ ಇವತ್ತು ಶಿಕ್ಷಣಕ್ಕೂ ಒತ್ತು ಕೊಟ್ಟು ಯಾರ್ಯಾವ ಕ್ಷೇತ್ರದೊಳಗೆ ಒಂದೊಂದು ತಮ್ಮದೇ ಆದಂಥ ಶಕ್ತಿಯನ್ನು ಗುರುತಿಸಿ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಇವತ್ತು ಈ ಸಂಘದವರು ಮಾಡಿದ್ದಾರೆ. ಇವತ್ತು ಈ ಸಂಘಕ್ಕೆ ನಾನು ಸದಾ ಲಾಸ್ಟ್ ಟೈಮ್ ಹೇಳಿದ್ದೀವಿ, ನೀವೇನಾದರೂ ನಮ್ಮ ಜೊತೆಗೆ ನಮ್ಮ ಸಹಾಯದ ಜೊತೆಗೆ ಈ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಂತ ಭಾಳ ಹೆಮ್ಮೆಯಿಂದ ಹೇಳಿ ಬಯಸ್ಕೊಂಡು ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ಕಲಾವಿದರ ಕಷ್ಟ ಅರ್ಥವನ್ನೇ ಗೊತ್ತು. ಪಾಪ ಅವರು ಊರಿಂದ ಊರಿಗೆ ಹೋಗಿ ಬಯಲಾಟ ಆಗಿ ಅವರನ್ನು ಮನರಂಜನೆ ಕೊಟ್ಟು ಇದರ ಮಾಡಿ ಬಂದರೂ ಸಹಿತ ಅವರಿಗೆ ಒಂದು ಪ್ರೋತ್ಸಾಹ ಧನ ಆಗಿರ್ಬೋದು. ಈ ಹಲವಾರು ಯೋಜನೆಗಳು ಏನಿದ್ದರೂ ಸಹಿತ ನಾವು ಸಾಹೇಬರಿಗೆ ಹೇಳಿ ಒಳ್ಳೊಳ್ಳೆ ಯೋಜನೆಗಳನ್ನು ತಮಗೆ ಕೊಡೋದ್ರ ಮುಖಾಂತರ ಮಂತ್ರಿಯರ ವೇತನ ನಿಮಗೆಲ್ಲ ತಿಂಗಳ ವೇತನ ಕೊಡುವುದಾಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳದಾವು. ಅವುಗಳನ್ನೆಲ್ಲ ತಾವೆಲ್ಲ ಪಡಿಸ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ ಇವತ್ತು ನನಗೂ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಸಂಘವನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂಘದ ಎಲ್ಲ ವರ್ಗದಲ್ಲಿ ವಂಚಿ ನನ್ನದರ ಮಾತನ್ನು ಓದುತ್ತೇನೆ. ಜೈ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.